ಅದಕ್ಕಾಗಿ ಅಮಾನತು ಮಾಡೋದು ನಮ್ಮ ಏನಪ್ಪ ಅಂತಂದ್ರೆ ಅಸಿಸ್ಟೆಂಟ್ ಅಥವಾ ಏನೋ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕ ಅಸಿಸ್ಟೆಂಟ್ ಡೈರೆಕ್ಟರ್ ಈ ರೀತಿ ಪಾಪ ಅಮಾನತು ಮಾಡಿದ್ದಾರೆ. ಆ ದಿಶೆಯಲ್ಲಿ ಇವತ್ತು ಒಂದು ಸಮಾಧಾನ ಮಾಡ್ಕೊಳ್ಳೋಂಥ ವಿಷಯ ಏನಪ್ಪ ಅಂದರೆ ಅಲ್ಲಿಯ ವಿಶೇಷವಾಗಿ ಏನಪ್ಪ ಅಂತಂದ್ರೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅವ್ರದ್ದಂಥವರು ಈ ಚಿಕ್ಕೋಡಿಯ ಈ ಉಪನಿರ್ದೇಶಕ ವಿರುದ್ಧ ಸ್ವಯಂ ಕೇಸ್ ತೊಗೊಂಡು ಅವರು ದಾಖಲೆ ಮಾಡಿದ್ದಾರೆ. ನಾವು ಯಾಕಪ್ಪ ನಿಮ್ಮನ್ನು ಎನ್ಕ್ವೈರಿ ಮಾಡಬಾರ್ದು, ಯಾಕೆ ದಾಖಲಿಸ್ಕೊಳ್ಬಾರ್ದು ಅಂತೇಳಿ ಶಶಿಧರ್ ಕೋಸಂಬಿ ಅನ್ನೋಂಥ ಸದಸ್ಯರು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಿದ್ದಂಥವರು ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಹೆಸರಲ್ಲಿ ಇವರು ಕೋಸಂಬಿ ಅವ್ರ ಜೊತೆಗೆ ನಮ್ಮ ಕನ್ನಡ ಜಾಗೃತಿ ನಾಗರಿಕರು ಅಥವಾ ಕನ್ನಡ ಸಂಘಟನೆಯಿಂದ ಕೆಲವೊಂದು ಪ್ರಶ್ನೆ ಮಾಡಿದ್ದಾರೆ. ಕೆಲವೊಂದು ಪ್ರಮುಖರಾದಂಥ ಈ ಕನ್ನಡದ ಬಗ್ಗೆ ಅಭಿಮಾನಿದಂಥ ನಮ್ಮ ಏನಪ್ಪ ಅಂತಂದ್ರೆ ಪ್ರೊಫೆಸರ್ಗಳು ಅಥವಾ ಈ ಸಾಹಿತಿಗಳು ಪ್ರಶ್ನೆ ಮಾಡಿದ್ದಾರೆ, ಯಾಕೆ ನೀವು ಮಾಡಿದಿರಿ ಅಂತೇಳಿ ಈ ಅಸಿಸ್ಟೆಂಟ್ ಡೈರೆಕ್ಟರ್ನ ಮೇಲೆ ಚಿಕ್ಕೋಡಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕ ಮೇಲೆ ಕೇಳಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಕೆ ಮರಳಸಿದ್ದಪ್ಪ, ಜಿ ರಾಮಕೃಷ್ಣ, ವಿಜಯ, ಜಿ ಸಿದ್ದರಾಮಯ್ಯ, ವಿಮಲಾ, ಕೆ ಎಸ್ ಮೀನಾಕ್ಷಿ ಬಾಳಿ, ವಸುಂಧರಾ ಭೂಪತಿ, ಶ್ರೀಪಾದ್ ಭಟ್, ಬಂಜಗೆರೆ ಜಯಪ್ರಕಾಶ, ವೆಂಕಟರಾಮಯ್ಯ, ಎನ್ ಗಾಯತ್ರಿ, ಮಾವಳಿ ಶಂಕರ,